Please subscribe to our channel, support IG Kannur Vlogs, and press the bell icon for more updates. ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ರೈತ ಬಾಂಧವ್ರೆ, ಈಗ ಸರು ನಮಗೆಲ್ಲ ಅವ್ರು ಏನೇನು ಮಾಡ್ತಾರೆ, ಏನೇನು ಆ್ಯಕ್ಟಿವಿಟೀಸ್ ಮಾಡ್ತಾರೆ, ಎರೇಜಲ ಅವ್ರು ಏನೇನು ಇಲ್ಲಿ ಇದನ್ನು ಮಾಡ್ತಾರೆ ಅವೆಲ್ಲ ತೋರಿಸೋರು ನಮಗೀಗ. ತಮ್ಮ ತೋಟದಲ್ಲಿ ಆ್ಯಕ್ಟಿವಿಟೀಸ್ ಏನು ಮಾಡ್ತಾರೆ ತೋರಿಸೋದು ನೋಡ್ಕೊಂಡು ಬಂದೇವು ನಾವು. ಅದನ್ನು ತಮ್ಗೆ ತೋರಿಸ್ತಾ ಇದ್ದೇವೆ. ಈಗ ಏನಪ್ಪ ಅಂದರೆ ಇವರು 7th ಕ್ಲಾಸ್ ಅಷ್ಟೇ ಓದಿದ್ದಿವರು. ಅವ್ರು ಎಂತಿಂಥ ಬುಕ್ಗಳು ಭಗವದ್ಗೀತಾ ತಂದಿಟ್ರೆ, ಬಸವವಚನ ಅಂದ್ರೆ ತಂದು ಎಷ್ಟು ಬುಕ್ ಬಂದ್ರಿ ಸರ್? 1,000 ಸರ್. 1,000 ಬುಕ್ ತಂದರ ಓದ್ತಾರೆ, ಬರೀ ತಂದಿಟ್ಟಿಲ್ಲ, ಓದ್ತಾರ ಅವರು. 1,000 ಬುಕ್ ತಂದಿಟ್ಟಾರ ಅಂದ್ರೆ ಮನೆಯಾಗ ತಂದಿಟ್ಟಿಲ್ಲ, ಅವರು ಓದ್ತಾರೆ ಅದನ್ನು. 7th ಕ್ಲಾಸ್ ಒಬ್ಬ ಸ್ಟೂಡೆಂಟ್ ಮುಂದೆ ಅಗ್ರಿಕಲ್ಚರ್ ಅವ್ರ ಪರಿಸ್ಥಿತಿ ಕೆಟ್ಟ ಬಂದ ಕೈಗೆ ಅವ್ರ ಫಾದರ್ ತೀರಿ ಹೋಗಿ ಕೂಡಲೇ ಇವರೇ ಮನೆಯಾಗ ಹಿರಿಯರು, ಅದನ್ನು ನಾನೇ ಇದು ಮಾಡ್ಬೇಕಂತ ತಿಳ್ಕೊಂಡು ಅವರು ಪ್ರಯತ್ನ ಪಟ್ಟು ಇವ್ರಿಗಿಂತ ಚಿಕ್ಕ ತಮ್ಮದಲ್ಲಿ ಎಷ್ಟು ಮಂದಿ ಅಂದ್ರಿ ಸರ್? 5 ಮಂದಿ ಸರ್. 5 ಮಂದಿ ನೀವು ಬಿಟ್ಟು 4 ಮಂದಿ ಅವ್ರು. ನಾನು ಹೇಳ್ತೀರಿ ಒಟ್ಟು 5 ಮಂದಿ ಗಂಡು ಮಕ್ಕಳು ರೀ, 2 ಹೆಣ್ಮಕ್ಳು. 2 ಹೆಣ್ಮಕ್ಳು, 5 ಮಂದಿ ಗಂಡು ಮಕ್ಕಳು, ಅದ್ರಾಗ ಹಿರಿಯರು ಇವ್ರಿ. ಅವ್ರ ಫಾದರ್ ತೀರಿ ಹೋದ್ಮೇಲೆ ಎಲ್ಲ ಭಾರ ಇವ್ರ ಮೇಲೆ ಬಿತ್ತು. ಅದಕ್ಕಾಗಿ ಇವರೆಲ್ಲ ಭಾರ ತೊಗೊಂಡು ಇಷ್ಟೆಲ್ಲ ಸಾಧನೆ ಮಾಡ್ಯಾರ. ಎಂಥ ಸಾಧನೆ ಮಾಡ್ಯಾರಂದ್ರೆ, ಇಲ್ಲಿ ನಿಮಗೆ ಇವ್ರ ನಂಬರ್ ಹಾಕಿರ್ತೀನಿ ನಾ ಸ್ಕ್ರೀನ್ ಮೇಲೆ. ಇವ್ರದ್ದೆಲ್ಲ ಎರೆಹುಳ ಜಲ ಇದೇನದಲ್ಲ, ಇಲ್ಲಿಂದ ಸಿಕ್ಕಾಪಟ್ಟೆ ಸೇಲ್ ಆಗ್ತದೆ. ನಿಮ್ಗೆ ಬೇಕಾದರೂ ಥ್ರೂ VRLದಿಂದ ಕಳಿಸ್ತಾರೆ. ಹೌದು ಸರ್? ಹಾಂ ರೀ, VRLದಿಂದ ಕಳಿಸ್ತಾರೆ. ನೀವು ಬೇಕಾದ್ರೆ ಇಲ್ಲಿ ಅಕ್ಕಪಕ್ಕ ಇದ್ರೆ ಬಂದು ಒಯ್ಬೋದು. ನೀವು ನಾಗರಾಳಕ್ಕೆ ಬಂದು, ಇಲ್ಲ ನೀವು ಅವ್ರ ನಂಬರ್ ಹಾಕಿರ್ತೀನಿ, ಅವ್ರಿಗೆ ಫೋನ್ ಮಾಡಿ ಅವ್ರಿಗೆ ನೀವು VRLಗೆ ಹಾಕಂದ್ರೆ VRLಗೂ ಹಾಕ್ತಾರೆ. ಯಾವುದೇ ಟ್ರಾನ್ಸ್ಪೋರ್ಟ್ ನಿಮ್ಗೆ ಕನ್ವೀನಿಯಂಟ್ ಅದಕ್ಕೆ ಹಾಕ್ತಾರೆ. ನೀವು ಜಸ್ಟ್ ಮೊದಲು ಫೋನ್ಪೇ ಮಾಡ್ಬೇಕು ಅವರಿಗೆ, ಅದನ್ನು ನಿಮ್ಮ ಅಡ್ರೆಸ್ಸಿಗೆ ಕಳಿಸ್ತಾರೆ. ಈಗ ಕಳಿಸ್ತಾ ಇದ್ದಾರೆ ಅವರು. ಇದಲ್ಲದೆ ಅವ್ರು ಇನ್ನೂ ಆಯುರ್ವೇದಿಕ್ ಕೆಲವೊಂದು ಪ್ರಾಡಕ್ಟ್ಗಳನ್ನು ತಯಾರು ಮಾಡ್ತಾರೆ. ಏನೇನು ಮಾಡ್ತಾರೆ ಹೇಳ್ರಿ ಸರ್? ಪಂಚಗವ್ಯ ತಯಾರು ಮಾಡ್ತಾರೆ ಸರ್. ಗ್ರೋತ್ ಪ್ರಮೋಟರ್ ರೀ, ನಂತರ ಇದು ಫಿಶ್ ಟಾನಿಕ್ ರೀ, ನಂತರ ಗೋನಂದ ಜಲ, ಗೋಕೃಪಾಮೃತ ರೀ, ಎರೆಹುಳ ಗೊಬ್ಬರ, ಎರೆಹುಳನ ಮಾಡ್ತೀವಿ ಸರ್. ವಿಭೂತಿ ತಯಾರು ಮಾಡ್ತೇವೆ ಸರ್. ಅರ್ಕ ತಯಾರು ಮಾಡ್ತೇವೆ ರೀ. ನಂತರ ಆರ್ಗ್ಯಾನಿಕ್ ತರಕಾರಿ ಸರ್. ಓನ್ಲಿ ಆರ್ಗ್ಯಾನಿಕ್ ರೀ, ರಾಸಾಯನಿಕ ಇಲ್ಲ. ಆರ್ಗ್ಯಾನಿಕ್ ತರಕಾರಿ ಮತ್ತು ಅದ್ರಾಗ ನುಗ್ಗಿ ಗಿಡ, ಚವಳಿ, ಬೆಂಡಿ, ಬದನಿ, ಟಮಾಟಿ ರೀ, ಅವೆಲ್ಲ ತಯಾರು ಮಾಡ್ತೇವೆ ಸರ್. ಇಂದ ಚಿಕ್ಕು ಅದಾವ್ರಿ. ಚಿಕ್ಕ ಹಣ್ಣು ನಾವು ಒಂದು 10 ಕಿಲೋ ಚಿಕ್ಕ ಹಣ್ಣು, 10 ಕಿಲೋ ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಗ್ರೋತ್ ಪ್ರಮೋಟರ್ ತಯಾರು ಮಾಡ್ತೇವೆ ಸರ್. ಚಿಕ್ಕು ಹಣ್ಣು ನಾವೇ ಬೆಲ್ಲ ಹಾಕಿ ಅದರಲ್ಲೇ ಇನ್ನೊಂದಿಷ್ಟು ಹಣ್ಣು ತಗೊಂಬಂದು ಹಾಕಿರಿ ಗ್ರೋತ್ ಪ್ರಮೋಟರ್ ಅಂತ ತಯಾರು ಮಾಡಿ ಅದನ್ನ 400 ರೂಪಾಯಿ ಲೀಟರ್ ಮಾರ್ತೇನೆ ಸರ್. ಹ್ಞೂ ಸರ್, 400 ರೂಪಾಯಿ ಲೀಟರ್ ಮಾರ್ತೀರಿ. ಒಟ್ಟು ನೀವು ಜೀವಾಮೃತ, ಗೋಕೃಪಾಮೃತ, ಎರೆಜಲ, ಪಂಚಗವ್ಯ ಇವೆಲ್ಲ ಸಿಗ್ತಾವ ರೈತರಿಗೆ. ಸಿಗ್ತಾವ ಸರ್, ಸಿಗ್ತಾವ್ರಿ. ನೀವು ಬರೀ ಆರ್ಡರ್ ಕೊಡ್ಬೇಕು ಅವ್ರ ಫೋನ್ ಮೇಲೆ, ಅವರು ಥ್ರೂ ನಿಮಗೆ ಟ್ರಾನ್ಸ್ಪೋರ್ಟ್ ಕಳಿಸ್ಕೊಡ್ತಾರೆ. ನೀವು ಅದನ್ನು ಹಾಕಿ ಬೆಳಿಬೋದು. ಯಾರಿಗೆ ಮಾಡೋರಿಗೆಲ್ಲ, ಯಾರಿಗೆ ಮಾಡೋಕ್ಕಾಗಲ್ಲ, ಇದನ್ನು ಏನೂ ಮಾಡಲ್ಲ ಅಂದ್ರೆ ಇವ್ರನ್ನ ತರಿಸ್ಕೊಳ್ರಿ. ಭಾಳ ಬ್ಯೂಟಿಫುಲ್ ಸೇಲ್ ಇದೆ ಇಲ್ಲಿ ಇವ್ರ ಹತ್ರ. ನಾ ಕೇಳಿದೆ, ತಾವು ತರಿಸ್ಕೋಬೋದು ಇದನ್ನು. ಈಗ ಸರ್, ನೀವು ಈಗ ಇಷ್ಟು ಎಕರೆ ಇದನ್ನು ಮಾಡ್ತಿರಲ್ಲ, ಈಗ ಎಲ್ಲೆಲ್ಲಿ ಕಳಿಸಿರಿ ಈಗಾಗಲೇ ಎರೆಜಲ? ಇದು ಬೆಂಗಳೂರು ಹೋಗುತ್ತೆ ಸರ, ದಾವಣಗೆರೆ, ಶಿವಮೊಗ್ಗ, ಚಿತ್ರದುರ್ಗ ರೀ, ಬಾಗಲಕೋಟೆ, ಅನಂತರ ಈ ಕಡೆ ಮುಧೋಳ, ಮಲಿಂಗಪುರ, ಲಿಂಗಸೂರು ರೀ, ರಾಯಚೂರು, ಸುರಪುರ, ಶಾಪುರು,
ಕೊಡೆಕಲ್ಲು, ಹಾಂ ಸರ್. ನಾಲ್ತೋಡ್ರಿ, ಮುದ್ದೆಬಾಳ ಹಾಂ ಎಲ್ಲ ಕಡೆ ಹೋಗುತ್ತೆ ಸರ್ ಇದು. ಹೋಗುತ್ತೆ ರೀ ಎಲ್ಲ ಕಡೆ. ಹಾಂ ಹಾಂ ಆಮೇಲೆ ಗೋಕೃಪಾಮೃತ ಅಂತೇಳಿ ಅದೊಂದು 2000 ಲೀಟರ್ ತಯಾರು ಮಾಡಿ ಇಟ್ಟಿನಿ ಸರ್, ಕಣ್ಣೇರ್ ಮಾಡಿದ್ದು. ಅದು ರೈತರಿಗೆ ಯಾರು ಬೇಕಾದ್ರೆ ಬಂದು ಒಯ್ಬೋದು ಸರ್. ಆಲ್ರೆಡಿ 2000 ಲೀಟರ್ ಸ್ಟಾಕ್ ಐತಿ ಸರ್. ಸ್ಟಾಕ್ ಅದ ರೀ. 1 ಲೀಟರ್ 2 ಲೀಟರ್ 2000 ಲೀಟರ್ ಗೋಕೃಪಾಮೃತ ರೆಡಿ ಅದ ಈಗ ಸ್ಟಾಕ್. ಉಚಿತ ಕೊಡ್ತೀವಿ ಸರ್, ಅದು ಬಂದು ಒಯ್ಬೋದು ರೈತರು. ನೋಡ್ರಿ ಅದು ಉಚಿತ ಕೊಡ್ತಾ ಅಂತ ಹೇಳ್ತಾ ಇದಾರೆ. ಅದು ಕಲ್ಚರ್ ಅದು. ಅವ್ರು ಓದ್ ಮಾಡ್ಕೋಬೋದ್ರಿ. ನೀವು ಹೋಗಿ ಓನ್ ಮಾಡ್ಕೋಬಹುದು. ಅದನ್ನು ಕೊಡ್ತಾರೆ. ನೀವು ಬಂದು ಯಾರಾದ್ರೂ ರೈತರು ಬಂದು ಉಚಿತವಾಗಿ ಒಯ್ದು ಅದನ್ನು ನೀವು ಮಾಡ್ಕೋಬಹುದು. ಇಷ್ಟು ಸಾಧನೆ ಮಾಡ್ಯಾರ ಇವರು. ಅಂದರೆ ಇವರು ಎಂತಲ್ಲಿ ಯಾವ ಸ್ಥಳಗಳು ಬರೀ ಬಂಡಿ ಕಲ್ಲು ಬಂಡೆ ಬಿಟ್ಟು ಏನೂ ಇಲ್ಲ ಅಂಥದ್ರಲ್ಲಿ ಈ ಸಾಧನೆ ಮಾಡ್ಯಾರ. ನೀವು ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಇವ್ರ ಪಕ್ಕಕ್ಕೆ ತೋಟದ ಪಕ್ಕಕ್ಕೆ ಒಂದು ದೊಡ್ಡ ಇದು ಅದ ರೀ, ಬಂಡೆ ಏನಂತೀರಿ, ಕ್ವಾರಿ ಸರ್. ಒಂದು ಕ್ವಾರಿ ಇದೆ. ಅದನ್ನು ಇವರೇ ನಡೆಸ್ತಿದ್ರಂತ್ರಿ ಮುಂಚೆ. ಈಗೆಲ್ಲ ಅದರ ಡಿಮಾಂಡ್ ನಿಂತ ಮೇಲೆ ಇದನ್ನು ಒಕ್ಕಲ್ತನಕ ಬಂದಿದ್ದಾರೆ ಅವರು. ಈಗ ನೀವು ಇದು ಸೂರ್ಯಪಾನ, ತೊಗರಿ, ಆರ್ಗ್ಯಾನಿಕ್ ತರಕಾರಿ, ಚೌಳಿಕಾಯಿ, ತರಕಾರಿ ಇವೆಲ್ಲ ಬೆಳಿತಾರೆ. ತರಕಾರಿ ಒಳಗೆ ಏನೇನು ಬೆಳಿತೀರಿ? ಚೌಳಿ ರೀ, ಬದನಿ, ಬೆಂಡಿ ರೀ, ಟಮಾಟ್ರಿ, ನುಗ್ಗಿ ಗಿಡ ರೀ, ಅವೆಲ್ಲ ಮುಲ್ಲಂಗಿ ರೀ, ಸೊಪ್ಪುಗಳೆಲ್ಲ ಬೆಳಿತೀವ್ರಿ. ಚಿಕ್ಕು ಐತ್ರಿ, 100 ಗಿಡ. ನೋಡ್ರಿ ರೈತ ಬಾಂಧವ್ರು, ಇದು ವಿಶೇಷ ಏನಪ್ಪ, ಇವ್ರು ಬೆಳಿತಾರೆ. ಇಲ್ಲಿ ನಮ್ಮ ಜೀಪ್ ಬರೋದಿಲ್ಲ, ಇಲ್ಲಿ 2 ವೀಲರ್ ಮೇಲೆ ಹೋಗೋಣ ಸರ್ ಅಂದರು. ದಾರಿನೂ ಅದೇ ಥರ ಇದೆ. ಇಲ್ಲಿ ಬರ್ಬೇಕಾದ್ರೆ ಸ್ವಲ್ಪ ರಫ್ ಆ್ಯಂಡ್ ಟಫ್. ರಾಯಚೂರು ಡಿಸ್ಟಿಕ್ ಇದು. ಕಲ್ಲು ಬಂಡೆಗಳ ನಾಡಿದು. ಇಲ್ಲಿ ಕಲ್ಲು ಬಂಡೆಗಳು ಇಲ್ಲಿಂದೇ ಸ್ಟಾರ್ಟ್ ಆಗುತ್ತೆ ಕಾಣಿಸ್ತದೆ. ಇದರಿಂದ ಸರ್. ಹಾಂ, ಇಲ್ಲೊಂದು ಪರಮಾನಂದ ದೇವಸ್ಥಾನ ಬರ್ತ ಸರ್, ಫಸ್ಟಿಗೆ ಗುಡಿ ತೋರಿಸಿದಲ್ರಿ, ಅಲ್ಲಿಂದ ಸ್ಟಾರ್ಟ್ ರೀ. ಗುಡ್ಡ ಇದು, ಮುಂದೆ ಬೊಮ್ಮಾಳು, ಮುದಗಲ್ಲು, ಮಸ್ಕಿ ಹಿಂಗ್ ಹೊಂಟೈತ್ರಿ. ಇದು ಕಲ್ಲು ಇಲ್ಲೇ ಸ್ಟಾರ್ಟ್ ಆಗದ. ಇಲ್ಲಿ ಪರಮಾನಂದ ಗುಡಿಲಿಂದ ಸ್ಟಾರ್ಟ್ ಆಗಿದೆ ನೋಡಿ. ಇಲ್ಲಿಂದ ಸ್ಟಾರ್ಟ್ ಆಗೋದು ಕಲ್ಲು ಗುಡ್ಡು, ಬರೀ ಕಲ್ಲು. ನೀವು ಹೆಂಗೆ ಹಂಪಿ ಒಳಗೆ ನೋಡ್ತೀರಿ, ಕೆಲವೊಂದು ಬಾದಾಮಿ ಒಳಗೆ ನೋಡ್ತೀರಿ ಅಂತ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಗುಡ್ಡುಗಳ ಏರಿಯಾ. ಅಂತಲ್ಲಿ ಬಂದು ಅದನ್ನು ಈ ಥರ ಒಕ್ಕಲ್ತನ ಮಾಡ್ಯಾರಲ್ಲ. ನೀವು ಇಲ್ಲಿ ಬಂದರೆ ಗೊತ್ತಾಗುತ್ತೆ ಯಾವ ಥರ. ನಾವು ನಿಜವಾಗಿ ಪ್ಲೇನ್ ತಾಟದಂಥ ಇದನ್ನು ಮಾಡಿ ಉಳುಮೆ ಮಾಡಿ ನಿಮ್ಮ ಕೈಯಾಗ ಕೊಟ್ಟು ನೀವು ಮಾಡ್ಕೊಳಕ್ಕಾಗಲ್ಲ. ನಮಗೂ ಈಗ ಹೇಳ್ತೀನಿ, ಒಂದು ಅಗದಿ ಪ್ಲೇನ್ ಚಂದದ ಇದನ್ನು ಮಾಡಿಕೊಟ್ರು, ತೋಟ ಮಾಡಿಕೊಟ್ಟಿರ್ತಾರೆ ತಂದೆ ತಾಯಿ, ಅದನ್ನು ನಾವು ಮಾಡ್ಕೊಳ್ಳೋದಿಲ್ಲ ಅಂತಾರೆ ಒಕ್ಕಲ್ತನ. ಬಟ್ ಇಂಥ ಗುಡ್ಡಗಾಡು ಪ್ರದೇಶದಾಗ ಬಂದು ಅದನ್ನು ಪರಿಶ್ರಮ ಮಾಡಿ ಇಷ್ಟೆಲ್ಲ ಮಾಡ್ಯಾರ. ಅದ್ಭುತ ಇದು. ನೀವು ಇಲ್ಲಿ ಬಂದು ನೋಡ್ರಿ. ಇಲ್ಲಿ ನಾ ಎಷ್ಟು ಇದನ್ನು ವರ್ಣನೆ ಮಾಡಿದ್ರು ಕಡಿಮೆ ಇದೆ ಇವ್ರ ಬಗ್ಗೆ, ಇವ್ರ ಸಾಧನೆ ಬಗ್ಗೆ. ಗ್ಯಾಸ್ ಮಾಡಿದ್ದಾರೆ, ಇದ್ರದ್ದು ಗೋಬರ್ ಗ್ಯಾಸ್ ಮಾಡಿದ್ದಾರೆ. ಮನೆಗೆಲ್ಲ ಅದನ್ನೇ ಉಪಯೋಗ ಮಾಡ್ಕೋತಾರೆ. ಇವ್ರು ಏನು ಎಲ್ಲ ಇದು ಬೆಳಿತಾರೆ, ಇದನ್ನು ಮಾಡ್ತಾರೆ. ಇವರು ಆ ಸಾಧನೆ ಮಾಡ್ಯಾರ. ಈ ಸಾಧನೆಗೆ ಮೂಲ ಕಾರಣ ಹಬ್ಬ ಅಂದ್ರೆ ಅವ್ರ ತಾಯಿ. ಅವರ ತಾಯಿಯನ್ನು ನಿಮಗೆ ಈಗ ಪರಿಚಯ ಮಾಡಿಸ್ಕೊಡ್ತೀನಿ. ದೊಡ್ಡ ಕಥೆ ಇದೆ ಅವ್ರ ತಾಯಿಯವ್ರದ್ದು. ಅವರು ಸಾಹಸ ಮಾಡಿದ್ದಿಲ್ಲ ಅಂದ್ರೆ ಇವ್ರಿಗೆ ಬೆನ್ನೆಲುಬು ಅಂತ ನನಗೆ ಅನಿಸ್ತದೆ. ಇವರು ಸಾಧನೆ ಮಾಡಿದ್ದಕ್ಕೆ ಬೆನ್ನೆಲುಬು ಅವರು. ಅಮ್ಮ ಬರ್ರಿ ಇಲ್ಲಿ ನೀವು ಸರ್. ನೋಡ್ರಿ, ಇದು ಸರ್ ಏನು ಸಾಧನೆ ಮಾಡ್ಯಾರ ಇಲ್ಲಿ ಎಷ್ಟೊತ್ತನ. ಬಂಡಿ ಸರ್ ಎಷ್ಟೊತ್ತನ ನಿಮಗೆ ಕುಂತೇಳಿದ್ರು. ಅದಕ್ಕೆ ಮೂಲ ಕಾರಣ ಅವ್ರ ತಾಯಿಯವರು. ಭಾಳ ಸಾಥ್ ಕೊಟ್ಟವರು. ನಿಮ್ಮ ಇನ್ನೊಮ್ಮೆ ಹೆಸರು ಹೇಳ್ರಿ ಅಮ್ಮ? ಗಂಗಮ್ಮ ರೀ. ಗಂಗಮ್ಮ ಬಂಡಿ. ಅವ್ರ ತಾಯಿಯವರು. ಇದು ಯಾಕೆ ಇವ್ರನ್ನ ತಂದು ಇಲ್ಲಿ ಕೂಡಿಸಿನ ಅಂದರೆ, ಈಗ ನಮ್ಮ ಸಮಾಜದ ಕೆಲವೊಂದು ಇದ್ರೊಳಗೆ ಇನ್ನೂ ಎಲ್ಲ ಕೂಡ 30-35 ವಯಸ್ಸಾದರೆ ಮನ್ಯಾಗ ಕುಂತು ಬಿಡ್ತಾರೆ. ಸಾಕು, ನನಗೇನೂ ಮಾಡೋದಾಗಲ್ಲ ಅಂತೇಳಿ. ನಾವೆಲ್ಲ ಆಳು ಹಚ್ಚಿ ಮಾಡಿಸ್ಕೋತೀವಿ ನಾವು ಎಲ್ಲ, ಇದೊಂದು ಕೆಲಸ. ಬಟ್ ಇವರು ಇಲ್ಲಿ ಬೆಳೆದಿದ್ದ ಬೆಳೆಗಳನ್ನು, ಚೌಳಿಕಾಯಿ ಅನ್ರಿ, ಇದು ಅನ್ರಿ, ಯಾವುದೇ ಭಾಜಿ ಪಾಲ ಅನ್ರಿ, ಎಲ್ಲ ಆರ್ಗ್ಯಾನಿಕ್ ಬೆಳೆದು ಒಯ್ದು ಇದ್ರೊಳಗೆ ಕುಂತು ಸಂತೆಯೊಳಗೆ ಕುಂತು ಮಾರಾಟ ಮಾಡ್ತಾರೆ. ಅದ್ರ ಬಗ್ಗೆ ಹೇಳ್ರಿ ಅಮ್ಮ, ನೀವು ಹೆಂಗೆ ಮಾಡ್ತೀರಿ ಅದನ್ನು? ಏನು ಸಂತಿ ರೀ? ನೀವು ಸಂತಿಗೆ ಹೆಂಗೆ ಹೋಗ್ತೀರಿ? ಸಂತಿಗೆ ಮಂಗಳವಾರ ದಿನ ಅರ್ದು ಇಡ್ತೇನೆ ರೀ. ಚೌಳಿಕಾಯಿ, ಬೆಂಡೆಕಾಯಿ, ಓಸು ಅರ್ದು ಕಟ್ಟಿಟ್ಟು ಮುಂಜಾನೆ ಎದ್ದು ಹುಡುಗನ ಕರ್ಕೊಂಡು ಗಾಡಿ ಮೇಲೆ ಹಾಕ್ಯಂದು ಹೋಗಿ ಅಲ್ಲಿ ಸಾಲು ಮಾಲು ಒಂದು 5,000 ರೂಪಾಯಿ ತಗೊಂತೀನಿ ರೀ.
ತಗೊಂಡ್ ಅದನ್ನ ಇದನ್ನ ಮಾರ್ಕ್ಯಂದು ಉಳ್ದ ಅಲ್ಲೇ ಕಟ್ಟಿಟ್ಟು ಬರ್ತನ್ರಿ. ಇಟ್ಟು ಬರ್ತೀರಿ. 3 ಗಂಟೆಲಿಂದ ಮತ್ತೆ ಆನೆ ಹೆಸ್ರು ಕೂತನ್ರಿ. ಅದು ಒಟ್ಟು ಜಾಡ್ಸಿ ಮಂದಿಯಿಂದ ಮತ್ತೆ ಹೊಲ್ದಾಗ 2 ದಿನ ಕಸ ತೆಗಿತೇನ್ರಿ. ಕಸ ತೆಗೆದು ಮತ್ತೆ ಶನಿವಾರ ಸಂತಿಗೆ ಹೋತನ್ರಿ. ಮತ್ತೆ ಆಯ್ತಾರ ದಿನ 1-2 ದಿನ ಮನೆಗೆ ಇರ್ತನ್ರಿ. ನೋಡ್ರಿ ರೈತ ಬಾಂಧವ್ರು, ನಾ ಹೇಳೋದೇನಪ್ಪ ಅಂದ್ರೆ ವಿಶೇಷ ಏನಿಲ್ಲ ಅಂದ್ರೆ ಅವ್ರು ಈ 8 ಎಕರೆ ಜಮೀನದೊಳಗೆ ಯಾರಿಗೆ ಹೊರಗಿನವ್ರಿಗೆ ಕಸಕ್ಕೆ ಹಚ್ಚಲ್ರಿ. ಇವರೇ ತೆಗಿತಾರೆ. ಇವರೇ ತೆಗೆದು ಗೊಬ್ಬರ ಎಲ್ಲ ನೈಸರ್ಗಿಕವಾಗಿ ಏನು ಮಾಡ್ತಾರೆ, ಎಲ್ಲ ಗೊಬ್ಬರ ಹಾಕಿ ಹೆಣ್ಮಕ್ಳಿಗೆ ಇಲ್ಲಿ ಕಸಕ್ಕೆ ಹಚ್ಚೋದಿಲ್ಲ, ಹಚ್ಚಗಲ್ರಿ. ಎಲ್ಲ ಇವರೇ ಮಾಡ್ತಾರೆ. ಇವರೇ ಮಾರ್ಕೆಟ್ ಮಾಡ್ತಾರೆ, ಹೋಗಿ ಸಂತೆ ಕುಂತು ಮಾರಾಟ ಮಾಡ್ತಾರೆ. ಇವರಿಗೀಗ ಕನಿಷ್ಠ 70ರಿಂದ 75 ವರ್ಷ ಆಗ್ಯಾವ ಇವ್ರಿಗೆ. ನೀವು ವಿಚಾರ ಮಾಡಿರಿ, ನಮ್ಮಲ್ಲಿ ಬರೀ 30ರಿಂದ 40 ವರ್ಷದ ನಮ್ಮಲ್ಲಿ ನಾನು ನೋಡಿದ್ದೆ ನಮ್ಮ ತಂದೊಳಗೆ ಸುಮ್ಮನೆ ಕುಂತು ಬಿಡ್ತಾರೆ. ಆಗಲ್ಲ ನಮಗೆ, ಸಾಕು ನಾವು ರಗಡು ಮಾಡಿದ್ದೀವಿ, 40 ವರ್ಷ 45 ವರ್ಷ ಆಯಿತು, ಆಯಿತು. 70-75 ವರ್ಷಕ್ಕೆ ಮಾಡ್ತಾ ಇದ್ದಾರೆ ಇವರು. ಸ್ವಂತ ಕಸ ತೆಗಿತಾರೆ, ಸ್ವಂತ ಇಲ್ಲಿಂದ ಮಾರ್ಕೆಟ್ಗೆ ಹೋಗಿ ಮಾರ್ಕೊಂಡು ಬರ್ತಾರೆ. ಎಷ್ಟು ತರ್ತೀರಿ ಅಮ್ಮ ನೀವು ಸಂತಿಗೆ ಹೋದ್ರೆ? ಎಷ್ಟು ಹಣ ತರ್ತೀರಿ? ಅವ್ರ ಸರ್ಕಾರ ಅದ್ರಾಗ ಆದ್ರೆ 2,000 ಉಳಿಸಿ ಅಂತೀನ್ರಿ. ನಮ್ಮ ಅದ್ರಾಗ ಆದ್ರೆ 3,000 2,000 ನಮ್ಮ ಮಾಲ್ ಇರುತ್ತೆ ಆಟ ನಮಗ್ ಬರ್ತೈತೆ. ಸಂತಿ ಮುಗಿಸಿ 3,000 2,000 ತಗೊಂಡ್ ಬರ್ತಾರ ಅವ್ರು. ಅವ್ರ ಸರ್ಕಾರಾಗ 2,500 ಇವ್ರು ಒಂದು ಬಡತನ ಕುಟುಂಬತನ ಹೇಳ್ತಾ ಇಲ್ಲ. ಇವ್ರು ಒಟ್ಟು ಮಕ್ಕಳು ಶ್ರೀಮಂತರದ. ಈಗ ಇವರು ಬಂಡಿ ಸರ್ ಹಿಡ್ಕೊಂಡು ಇವ್ರು ಇನ್ನ 4 ಮಕ್ಕಳು ಮಸ್ತ್ ಗಳಿಸ್ಯಾರವ್ರು. ಎಲ್ಲರೂ ಹಣವಂತರದಾರ, ಆದರೂ ಅವರು ದುಡಿಮೆ ಬಿಡ್ತಾ ಇಲ್ಲ. ಇದನ್ನು ನಾ ಯಾಕೆ ಹೇಳ್ಕೊಳ್ತಾ ಇದ್ದೀನಿ ಅಂದರೆ, ಹೆಣ್ಣು ಮಕ್ಕಳು ಒಂದು ಕುಟುಂಬಕ್ಕೆ ಎಷ್ಟು ಆಧಾರ ಅನ್ನೋದಕ್ಕೆ ಇಂಥ ತಾಯಿದೇರು ಭಾಳ ಮುಖ್ಯ. ಈಗಿದ್ದ ತಾಯಿದೇರಿಗೆ ನಾ ಹೇಳ್ತೀನಿ, ಮನೆಯೊಳಗೆ ಒಂದು ಮನೆ ಕುಟುಂಬ ಮುಂದೆ ಬರ್ಬೇಕಾದ್ರೆ ನೀವು ದುಡಿ ಅಂತ ನಾ ಹೇಳಲ್ಲ. ನಿಮ್ಮ ಮಕ್ಕಳಿಗೆ ಆಗಲಿ, ನಿಮ್ಮ ಗಂಡದರಿಗೆ ಆಗಲಿ, ಯಾರಿಗೇ ಆಗಲಿ ಸಾಥ್ ಕೊಡ್ರಿ. ನೀವು ಸ್ವಲ್ಪ ಪುಷ್ ಮಾಡಿರಿ, ಮುಂದೆ ಬಂದುಬಿಡ್ತಾರೆ ಅವರು. ಎಲ್ಲ ಮಕ್ಕಳು ಶ್ರೀಮಂತರದಾರ್ರಿ ಇವರು, ಸಾದಾ ಅಲ್ಲ, ಶ್ರೀಮಂತ ಮಕ್ಕಳೇ ಎಲ್ಲ ಇವರು. ಒಂದು ಕಾಲಕ್ಕೆ ಬಡತನದಿಂದ ಇವರು ಸರ್ ಎಷ್ಟಿದ್ರಿ ಇವರು ವಯಸ್ಸು? ಒಂದು 10-12 ವರ್ಷದವ ಇದ್ದನ್ರಿ. 10 ವರ್ಷ ಇದ್ದಾಗ ಅವರು ಇವರು ಯಜಮಾನ್ರು ಅಂದ್ರೆ ಅವ್ರ ತಂದೆ ತೀರ್ಕೊಂಡ್ರೆ 4-5 ಮಕ್ಕಳು, ಸಣ್ಣ ಮಕ್ಕಳು ಸಂಬಂಧ ಇವರು ಎಲ್ಲಿ ಮುಂದೆ ಹೋಗಲಿಲ್ಲ. ಅದೇ ಕಲ್ಲು ಬಂಡೆ ಹೊಡೆದು ಇದನ್ನು ನೋಡೋದು, ಅದರ ಪರಿಶ್ರಮ ಪಟ್ಟು ಇಷ್ಟೆಲ್ಲ ಮುಂದೆ ಬಂದರೆ ಈಗ ಒಟ್ಟು ಅಣ್ತಂದ್ರೆ ಶ್ರೀಮಂತರೇ ಅದಾರೆ. ಈಗ ಲಕ್ಷಾಧೀಶರು ಅದಾರೆ ಎಲ್ಲರೂ. ಆದರೂ ಇವತ್ತು ಈ ವಯಸ್ಸಿನಾಗ, ಇಳಿ ವಯಸ್ಸಿನಾಗ 70 ವರ್ಷ ಮೇಲ್ಪಟ್ರು ಸಂತೆಗೆ ಹೋಗೋದು ಬಿಡೋಲ್ಲ. ಅವರು ಸುಮ್ಮನೆ ಕುಂತು ಮನೆಯೊಳಗೆ ತಿನ್ನೋದಿಲ್ಲ. ಅದನ್ನು ಎಲ್ಲರೂ ನಮ್ಮ ತಾಯಂದ್ರೆ ಅನುಸರಿಸಬೇಕು. ನಿಮಗೆ ಎಷ್ಟು ಒಟ್ಟು ಇವರಷ್ಟು ಮಾಡಂತ ಹೇಳಲ್ಲ, ಸಂತಿಗೆ ಹೋಗಂತ ಹೇಳಲ್ಲ, ಕಸ ತೆಗಿ ಅಂತ ಹೇಳಲ್ಲ. ನಿಮಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನೀವು ಮಾಡಿದ್ರೆ, ಸುಮ್ಮನೆ ಕುಂತ್ರಿ ಟಿ ವಿ ಮುಂದೆ ಸುಮ್ಮನೆ ಇದು ಮಾಡ್ರೆ ಆ ಗಂಡಸಿಗೆ ಮನೆ ಯಜಮಾನ ಕೆಟ್ಟ ಭಾರ ಆಗುತ್ತದೆ. ಮುಂದೆ ಅವನಿಗೆ ನಡೆಸೋದೇ ಭಾಳ ಕಷ್ಟ ಆಗಿಬಿಡುತ್ತೆ ಸಂಸಾರ. ಅದಕ್ಕೆ ನೀವು ಸ್ವಲ್ಪ ಇವ್ರಂಗೆ ಹೆಲ್ಪ್ ಆರಿ ಅಂತ ತಿಳ್ಕೊಂಡು ನಾ ಕೈ ಮುಗಿದು ವಿನಂತಿ ಮಾಡ್ಕೋತೇನೆ ನಾ ಎಲ್ಲರಿಗೆ. ನಿಮ್ಮದು ದೇಣಿಗೆ ಭಾಳ ದೊಡ್ಡದು ಈ ಮಂತನಕ್ಕೆ. ನಿಮ್ಮ ಎಲ್ಲ ಮಕ್ಕಳು ಶ್ರೀಮಂತರಾಗ್ಯಾರಪ್ಪ ಅಂದ್ರೆ ನಿಮ್ಮದೇ ಸಂಸ್ಕಾರ ಅವ್ರ ಬಳಿ ಬಂದದು, ನಿಮ್ಮ ಸಂಸ್ಕಾರ ಅಲ್ಲಿ ಬಂದದ. ನಮಸ್ಕಾರಗಳಮ್ಮ, ನಮಸ್ಕಾರ. ಬರ್ರಿ ಸರ್, ನೀವು ಈರಪ್ಪಣ್ಣ ಬಂಡೆ. ಇವ್ರದ್ದು ಏನಪ್ಪ ಅಂದ್ರೆ ಸರ್ಟಿಫಿಕೇಟ್ಸ್ ಎಷ್ಟು ಅಂದ್ರೆ ಒಂದು 40-50 ಸರ್ಟಿಫಿಕೇಟ್ ಅವ. ಅದ್ರ ನನಗೆ ಬೇಕಾಗಿದ್ದಷ್ಟೇ ನಾ ತೊಗೊಂಡಿನಿ ಆರ್ಸಿ. ಇನ್ನೂ ಭಾಳ ಟೈಮ್ ಭಾಳ ತೊಗೊಳ್ತದೆ ಅಂತ ತೋರಿಸ್ಬೇಕಾದ್ರೆ ನಿಮ್ಗೆ. ಇದು ಸರ್ಟಿಫಿಕೇಟ್ ಯಾವುದಪ್ಪ ಅಂದ್ರೆ ಕೆನರಾ ಬ್ಯಾಂಕ್ ಗ್ರಾಮೀಣ ಉದ್ಯೋಗ ತರಬೇತಿ. ಇದು ಎಂಥ ಸರ್ಟಿಫಿಕೇಟ್ ಅದವಪ್ಪ ಅಂದ್ರೆ ಇವರೆಲ್ಲ 7ನೇ ಕ್ಲಾಸ್ ದಾಟಿಲ್ಲ ಅಂದ್ರೂ ಒಂದು ಬಿಟ್ಟಿಲ್ಲ ಇವರು, ಎಲ್ಲಕ್ಕೂ ಅಟೆಂಡ್ ಆಗ್ಯಾರ. ಸರ್ ನೀವು ಒಂದೊಂದು ತೋರಿಸ್ರಿ ಅವು ಎಲ್ಲ ವೀಕ್ಷಕರಿಗೆ. ಇದು ಏನೇನು ತೋರಿಸ್? ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ತೋರಿಸ್ರಿ. ನೋಡ್ರಿ, ತೋರಿಸ್ರಿ ಹಂಗೆ ತರ್ರಿ ಹಂಗೆ. ಇದು ಎರಿಜಲ ಅಂತೇಳಿ ಸರ್, ಜೋರು ಮಾತಾಡ್ರಿ. ಎರಿಜಲ ತಯಾರು ಮಾಡಿದ್ರಿ ಇದು.
ಎಲ್ಲಿಂದ್ರಿ ಸರ್ಟಿಫಿಕೇಟ್ ಅದು? ಲ್ಯಾಬ್ ಟೆಸ್ಟ್ ಮಾಡಿಸಿದ್ದು ಸರ್ ಇದು. ಲ್ಯಾಬ್ ಟೆಸ್ಟ್ ಮಾಡಿಸಿದ್ದು ಹಾಂ ರೀ. ಹೌದಲ್ರಿ? ಹ್ಞೂ. ಹಾಂ, ಎರೇಜರ್ ಲ್ಯಾಬ್ ಟೆಸ್ಟ್ ಮಾಡಿಸಿದ್ದು. ಹಾಂ, ಮತ್ತೆ ಇದು ಜಿಲ್ಲಾ ಮಟ್ಟದ ಸಿರಿಧಾನ್ಯ ಸಾವಯವ ಮೇಳ ಅಂತೇಳಿ ಹೋಗಿದ್ವಿ ಸರ್ ಬಾಗಲಕೋಟದಾಗ. ಹಾಂ ಅವಾಗ ಕೊಟ್ಟಿದ್ರಿ ಇದು ಹಾಂ, ಸಿರಿಧಾನ್ಯ ಮೇಳದ್ದು. ಸಿರಿಧಾನ್ಯ ಮೇಳ ಸ್ಟಾಲ್ ಹಾಕಿದ್ವಿ ರೀ ಅಲ್ಲೇ. ಬಾಗಲಕೋಟದ ಸ್ಟಾಲ್ ಹಾಕಿದ್ದು ಇದು ಕೊಟ್ಟರು. ಮತ್ತೆ ಆತ್ಮ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಅಂತೇಳಿ ಬಂದತ್ ಸರ್. ಎಲ್ಲಿಂದ್ರಿ? ಕೃಷಿ ಇಲಾಖೆದ್ರಿ. ಕೃಷಿ ಇಲಾಖೆಯಿಂದ ಆತ್ಮ ಆತ್ಮಶ್ರೇಷ್ಠ ಕೃಷಿಕ ಪದ್ಧತಿ ಅಂಥೇಳಿ ಇದು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆಯಿಂದ ಈರಣ್ಣ ಸ ಬಂಡಿ ಒಡ್ಡರ್ ಅಂತ ಇದನ್ನು ಕೊಟ್ಟಿದ್ದಾರೆ. ಮತ್ತೆ ಕೃಷಿ ವಿಜ್ಞಾನ ಕೇಂದ್ರ ಕೃಷಿ ಇಲಾಖೆ ಧಾರವಾಡ ಮತ್ತು ಬಾಗಲಕೋಟದ್ರಿ. ಹಾಂ, ಅದರದ್ದು ಕೊಟ್ಟಾರ ಸರ್ 3. ಕೃಷಿ ಇಲಾಖೆಯಿಂದ ಧಾರವಾಡದಿಂದ ಸಿಕ್ಕಿದ್ದು ಪ್ರಮಾಣ ಪತ್ರ. ಬಾಗಲಕೋಟೆ ಮತ್ತು ಧಾರವಾಡ. ಬಾಗಲಕೋಟೆ ಧಾರವಾಡ ಕಂಬೈನ್ ಕೊಟ್ಟಿದ್ದು. ಮತ್ತೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟದವ್ರು ಕೊಟ್ಟರು. ಪ್ರಗತಿಪರ ರೈತರಿಂದ ರೈತರಿಗೆ ಅಂತೇಳಿ ತರಬೇತಿ ಇತ್ತು ಸರ್. ಹಾಂ, ಅದರದ್ರಿ ಇದು. ಇದು ನೋಡಿ, ಇದು ತರಬೇತಿ ಒಳಗೆ ಪ್ರಮಾಣ ಪತ್ರ ಕೊಟ್ಟಾರೆ ಇವರಿಗೆ ಬಾಗಲಕೋಟೆ ಯೂನಿವರ್ಸಿಟಿಯಿಂದ. ಮತ್ತೆ ಇದು ಉದ್ಯಮಿ ಸರ್ಟಿಫಿಕೇಟ್ ಅಂತ. ಇದು ಉದ್ಯಮ ಸರ್ಟಿಫಿಕೇಟ್ ಇವ್ರು ತೆಗಿಸಿದ್ದು. 7th ಕ್ಲಾಸ್ ದಾಟಿಲ್ಲ ಇವರು ಒಬ್ಬರ ಹೈ ಎಜುಕೇಟೆಡ್ಗಿಂತ ಎಲ್ಲನೂ ಇನ್ವಾಲ್ವ್ ಹೋದ್ರಿ. ಯಾವುದೂ ಒಂದು ಸರ್ಟಿಫಿಕೇಟ್ ಬಿಟ್ಟಿಲ್ಲ, ಎಲ್ಲನೂ ತೆಗಿಸ್ಯಾರ ಇವರು. ಮತ್ತೆ FSSI ಅಂತೇಳಿ ಫುಡ್ ಸರ್ಟಿಫಿಕೇಟ್ ಮಾಡಿಸಿ. ಫುಡ್ ಸರ್ಟಿಫಿಕೇಟ್ ಅದನ್ನು ಮಾಡಿಸ್ಯಾರ ಇವರು. ಫುಡ್ ಸರ್ಟಿಫಿಕೇಟ್ ನೋಡ್ರಿ, FSSAIದಿಂದ ಸರ್ಟಿಫಿಕೇಟ್ನು ತೊಗೊಂಡವ್ರು. ಇದು BV ಸಂಘ ರೋಡ್ ಶೆಡ್ ಸಂಸ್ಥೆ ಬಾಗಲಕೋಟ್ರಿ. ರೋಡ್ ಶೆಡ್ ಸಂಸ್ಥೆ ಬಾಗಲಕೋಟದಿಂದ ಇವ್ರಿಗೆ ಸರ್ಟಿಫಿಕೇಟ್ ಕೊಟ್ಟಾರ. ಖಾದಿ ಗ್ರಾಮದ. ಇದು ಸಾವಯವ ಕೃಷಿ ಪರಿವಾರ ಅಂತೇಳಿ ಕಿತ್ತೂರು ರಾಣಿ ಚೆನ್ನಮ್ಮ ತೋಟಗಾರಿಕೆ ಮಹಾವಿದ್ಯಾಲಯ ಅರ್ಬಾ ಇದ್ರಿ. ಅರ್ಬಾವಿಯಿಂದ ಕಿತ್ತೂರು ರಾಣಿ ಚೆನ್ನಮ್ಮರಿಂದ ಇದನ್ನ ಬನಶಂಕರಿ ಗೋ ಸಂವರ್ಧನ ಸಾವಯವ ಕೃಷಿ ಕೇಂದ್ರ ತರಬೇತಿ ಕೇಂದ್ರ ಕೌಜಲ್ಗಿ ಒಳಗೆ ಕೊಟ್ಟಿದ್ರಿ ಸರ್. ಇದನ್ನು ಕೊಟ್ಟಾರ. 5 ದಿವಸ ಟ್ರೈನಿಂಗ್ ರೀ. ಇಂಥವು 50-60 ಸರ್ಟಿಫಿಕೇಟ್ ಅದ್ರಾಗ ಆರಿಸಿ ಒಂದು 10 ತೆಗ್ದೀನಿ ನಾನು. ಅಷ್ಟೆಲ್ಲ ಹೇಳ್ಕೊತ ಕೂತ್ರು ಬರೀ ಒಂದು ಎಪಿಸೋಡ್ ಅದೇ ಮಾಡ್ಬೇಕಾಗತ್ತೆ ನಾವು. ಇದು ಆಯುರ್ವೇದಿಕ ಸರ್ಟಿಫಿಕೇಟ್ ಸರ್. ಹಾಂ, ಆಯುರ್ವೇದಿಕ್ ಡಾಕ್ಟರ್ ಅಂತೇಳಿ ಕೊಟ್ಟಾರ್ರಿ. ಆಯುರ್ವೇದಿಕ್ ಡಾಕ್ಟರ್ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ಕೊಟ್ಟಾರ ಅವ್ರಿಗೆ. ಹಾಂ, ಇಂಥವು 50-60 ನಾ ಇಷ್ಟೇ ಆರಿಸಿ ತೆಗ್ದೀನಿ. ಈಗ ಅರ್ಥ ಏನು ರೈತರಿಗೆ ಅಂದರೆ, ಒಂದು ಕಲ್ಲು ಗುಡ್ಡ ಅದನ್ನು ಕಡಿದು ಈ ನಮೂನಿ ಸಾವಯವ ಕೃಷಿ ಮಾಡ್ಯಾರ ಇವರು ಸರ್ ಅಂದ್ರೆ, ನೀವು ಒಳ್ಳೆ ಇದ್ರೊಳಗೆ ಮನಸ್ಸು ಬೇಕು. ಮನಸ್ಸಿದ್ರೆ ಮಾರ್ಗ. ಅವ್ರಿಗೆ ಮನಸ್ಸದ, ಅವ್ರ ತಾಯಿಯವ್ರಿಗೆ ಮನಸ್ಸದ, ಸುಮ್ಮನೆ ಕೂಡಿಸ್ಕೊಟ್ಟಿಲ್ಲ ಅವರು. ನೀವು ಮನಸ್ಸು ಮಾಡಬೇಕು, ಇಂಥವ್ರ ಜೊತೆ ಮಾತಾಡಬೇಕು. ಅವ್ರ ಫೋನ್ ನಂಬರ್ ಹಾಕಿರ್ತೀನಿ, ಅವ್ರ ಅಡ್ರೆಸ್ ಹಾಕಿರ್ತೀನಿ. ನೀವು ಅವ್ರ ಕೂಡ ಡಿಸ್ಕಸ್ ಮಾಡಿರಿ. ಅವ್ರು ನಿಮ್ಗೆ ಡೈರೆಕ್ಷನ್ ಕೊಡ್ತಾರೆ, ನೀವು ಏನು ಮಾಡಬೇಕು ಏನಿಲ್ಲ. ಹಾಂ, 2,000 ಗಟ್ಟಲೆ ಗೋಕರ್ಮ ಅಂತ ಕಲ್ಚರ್ ಮಾಡಿಟ್ರೆ ಫ್ರೀ ಕೊಡ್ತೀನಿ ಅಂತಾರೆ ಎಲ್ಲರಿಗೆ. ನೀವು ಒಯ್ದು ಮಾಡ್ಕೋರಿ ಅಂತಾರೆ. ಎರಿಜಲ ಅವು ಫ್ರೀ ಅಲ್ಲ, ಎರಿಜಲ ಇವೆಲ್ಲ ಮಾರಾಟಕ್ಕೆ ಅವೆಲ್ಲ ನೀವು ಇಲ್ಲಿಂದ ತರಿಸ್ಬೇಕು ನೀವು. ಹಾಂ, ಭಾಳ ಶ್ರೇಷ್ಠ ಪ್ರೊಡಕ್ಷನ್ ಅದವ್ರದ್ದು. ಇಷ್ಟೊತ್ತನ ನಿಮ್ಗೆ ತಿರುಗಾಡಿ ತೋರಿಸ್ತೀವಿ ನಾವು. ನೀವು ಇವ್ರಿಗೆ ಒಂದು ಫೋನ್ ಮಾಡಿದ್ರೆ ಯಾವುದೋ VRLಕ್ಕೋ ಯಾವುದೋ ಟ್ರಾನ್ಸ್ಪೋರ್ಟ್ಕೋ ಹಾಕಿಬಿಡ್ತಾರೆ ನಿಮಗೆ. ನೀವು ಬಳಸ್ಕೋರಿ. ಅದರಿಂದ ಎಷ್ಟು ಉಪಯೋಗ ಅದಾವ ನಿಮ್ಮ ಬೆಳೆಗಳಿಗೆ ಅಂದ್ರೆ, ಇವೇನು ಕೆಮಿಕಲ್ ಹೊಡಿತಿರಲ್ಲ ಎಲ್ಲ ವಿಷ. ನಿಮಗೆ ಅಮೃತ ಸಿಗೋದೇ ಇದ್ರೊಳಗೆ. ಅದಕ್ಕೇನದ, ದಯಮಾಡಿ ಇವ್ರ ಜೊತೆ ನೀವು ಸಂವಾದ ಮಾಡಿರಿ, ಇವ್ರ ಜೊತೆ ಫೋನ್ ಮಾಡಿರಿ, ಇದನ್ನು ಪಡ್ಕೊಳ್ರಿ. ಯಾಕಂದ್ರೆ ಆದಷ್ಟು ನಾನು ರೈತರಿಗೆ ಏನು ಬೇಡ್ಕೋತೀನಪ್ಪ ಅಂದ್ರೆ, ಕೆಮಿಕಲ್ ಕ್ರಮೇಣ ಬಿಟ್ಟುಬಿಡ್ರಿ. ಈಗ ನಿಮ್ಮದೊಂದು 10 ಎಕರೆ ತೋಟ ಇದ್ರೆ 5 ಎಕರೆ ಮೊದಲು ಸ್ಟಾರ್ಟ್ ಮಾಡಿರಿ ನೀವು ಸಾವಯವ. ಯಾಕಂದ್ರೆ ನಾವು ನಮ್ಮ ಪೀಳಿಗೆಗೆ, ಮುಂದಿನ ಪೀಳಿಗೆಗೆ ನಾವು ಅಮೃತ ಉಳಿಸ್ಬೇಕು. ಎಲ್ಲ ಕೆಮಿಕಲ್ಗೆ ಬಾಳೆಹಣ್ಣು, ಮಾವಿನ ಹಣ್ಣು ಎಲ್ಲ ಕೆಮಿಕಲ್ದಾಗ ಎದ್ದೆದ್ದೆ ಕೊಡ್ತಾರೆ, ನಾವು ತಿಂತೇವೆ. ಮಕ್ಕಳು ಸಹಿತ ಈಗೆಲ್ಲ ಸಣ್ಣ ಮಕ್ಕಳಿಗೆ 18 ವರ್ಷ 16 ವರ್ಷಕ್ಕೆ ಡಯಾಬಿಟಿಸ್ ಬರ್ಲಿಕತ್ತವ. 15ನೇ ವರ್ಷಕ್ಕೆ ಮಕ್ಕಳಿಗೆ ಕ್ಯಾನ್ಸರ್ ಆಗಿದ್ದು ಉದಾಹರಣೆ ತೆಗೆದು ನೋಡ್ರಿ ನೀವು. ಯಾಕಪ್ಪ ಅಂದರೆ, ನಮ್ಮ ಮಕ್ಕಳಿಗೆ ನಾವು ಕ್ಯಾನ್ಸರ್ ಬರಲಿ ಅಂತ ನಾವು ಕೆಮಿಕಲ್ ತಿನ್ನಿಸಿದ್ದು. ದಯಮಾಡಿ ತಂದೆ ತಾಯಂದರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಪ್ಪ, ಹುಡುಕಾಡಿ ಇಂಥವ್ರನ್ನ ಹುಡುಕಾಡಿ ನೈಸರ್ಗಿಕ ಕೃಷಿಕ ಉತ್ಪನ್ನಗಳನ್ನು ಬಳಸ್ರಿ ಅಂತ ಕಳಕಳಿಯಿಂದ ನಾನು ಕೇಳ್ಕೊತೀನಿ. ನಾನು ವಾಚಿನೂ ಅದೇ ಅದ. ನಾವು ಮೊನ್ನೆ ನಮ್ಮ ಗುರುಪೂರ್ಣಿಮೆ ಜಾತ್ರೆ ಒಳಗೆ ರೈತರ ಜಾತ್ರೆ ಅಂತೇ ಮಾಡಿದೆವು. ನಾವು 30 ಜನ ನೈಸರ್ಗಿಕ ಕೃಷಿಕರು ಬಂದಿದ್ರು ನಮ್ಮಲ್ಲಿ. ಮುಂದಿನ ಸಲ 300 ಜನ ನೈಸರ್ಗಿಕ ಕೃಷಿಕರನ್ನು ಕೂಡಿಸೋ ವಿಚಾರ ನನಗೆ. ನೈಸರ್ಗಿಕ ರೈತರು ಬೆಳಿಬೇಕು.
ನೀವು ಬಂಗಾರ ಅಂಗಡಿಗೆ ಹೋಗಿ ಬಂಗಾರ ತರ್ತೀರಿ, ಅದಕ್ಕೆ ಮ್ಯಾಲೆ ತೋರ್ಸಲ್ಗೆ. ಬಟ್ ಇಲ್ಲಿ ಬಂಗಾರ ಹಾಕೋರು ನೈಸರ್ಗಿಕ ಕೃಷಿಕರು ಮಾತ್ರ. ಅದಕ್ಕೆ ದಯಮಾಡಿ ನೈಸರ್ಗಿಕ ಕೃಷಿಕರ ಬಳಿ ಖರೀದಿ ಮಾಡಿರಿ, ಇಂಥವ್ರನ್ನ ಬೆಳೆಸ್ರಿ, ಇವ್ರು ಮುಂದುವರಿಯವ್ರು ಎಷ್ಟು ಪರಿಶ್ರಮ ತಗೋತಾರ. ನಾ ಇಲ್ಲಿ ಬಂದ ಮೇಲೆ ನೋಡಿ ನಾನು ಎಲ್ಲ ನನ್ನ ವಿಡಿಯೋದೊಳಗೆ ನೀವು ನೋಡಿರಿ 600ಕ್ಕಿಂತ ಮೇಲ್ಪಟ್ಟು ವಿಡಿಯೋ ಅದಾವೆ. ನಾನು ಅದರೊಳಗೆ 300 ಬರೀ ನೈಸರ್ಗಿಕ ಕೃಷಿಕರದೇ ಮಾಡಿ ನಾನು. ನೀವು ಪ್ರತಿಯೊಂದು ನೈಸರ್ಗಿಕ ಕೃಷಿಕರದ್ದು ನೋಡಿರಿ, ಅವ್ರ ಪರಿಶ್ರಮಗಳು ಎಷ್ಟವ, ಅದ್ಭುತ ಪರಿಶ್ರಮಗಳು ಮಾಡ್ತಾರೆ ಅವರು. ಸುಮ್ಮನೆ ಅವರು ತಮ್ಮ ಸಂಬಂಧಗಳು ಅವ್ರು ಎಷ್ಟು ತಿಂತಾರೆ ಹೇಳ್ರಿ. ಅವ್ರು ಭಾಳ ಆದ್ರೆ ಒಂದು ವರ್ಷಕ್ಕೆ ಒಂದು ಚೀಲ ಜೋಳ ತಿನ್ನಲ್ಲ. ಎಲ್ಲನೂ ಮಾಡೋದು ನಮಗಾಗಿ, ಸಮಾಜಕ್ಕಾಗಿ ಮಾಡ್ತಾರೆ. ನೀವು ಬಿಡ್ತೀರಿ, ಎಲ್ಲೋ ಒಂದು ಚೀಪ್ ಹುಡುಕ್ತೀರಿ, ಏನೋ ಹುಡುಕ್ತೀರಿ, ಎಲ್ಲೋ ಹೋಗಿ ಪಟ್ನೆ ಎಲ್ಲೋ ಒಂದು ಕೆಮಿಕಲ್ ತಂದು ಬಿಡ್ತೀರಿ. ಅವು ಮನ್ಯಾಗ ಮಕ್ಕಳಿಗೆ ಉಣಿಸ್ರಿ, ಮಕ್ಕಳಿಗೆ ಕ್ಯಾನ್ಸರ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ, ಡಯಾಬಿಟಿಸ್ ಆಗುತ್ತೆ. ನೀವು ಕೇಳ್ರಿ, ಉದಾಹರಣೆ ಓದ್ರಿ ನೀವು. ಅದಕ್ಕೆ ದಯಮಾಡಿ ನೈಸರ್ಗಿಕ ಕೃಷಿಕರನ್ನು ಬೆಂಬಲಿಸ್ರಿ ಅಂತ ತಿಳ್ಕೊಂಡು ಆಕಳ ಸಾಕ್ರಿ, ಇದನ್ನು ಮಾಡಿರಿ. ನೀವು ಆಕಳ ಸಾಕಿಲ್ಲ, ಆಕಳ ಇಂಥವ್ರು ಸಾಕಿದವ್ರ ಬಲ್ಲೇ ಹೋಗಿ ನೀವು ಖರೀದಿ ಮಾಡಿರಿ. ಅಲ್ಲೇ ಸಾಕ್ಬೇಕಂತೇನಿಲ್ಲ, ಇವ್ರ ಬಲ್ಲಿ ಅದಾವ. ಎರೆಜಲ ಸಿಗುತ್ತೆ, ಜೀವಾಮೃತ ಸಿಗುತ್ತೆ, ಗೋಕೃಪಾಮೃತ ಸಿಗುತ್ತೆ, ಪಂಚಗವ್ಯ ಸಿಗುತ್ತೆ, ಗ್ರೋತ್ ಪ್ರಮೋಟರ್ ಸಿಗುತ್ತೆ, ಎಲ್ಲನೂ ಸಿಗುತ್ತೆ. ಇವ್ರ ಬಳಿ ಬಂದು ಏನು ನೀವು ರೈತರು ನಿಮ್ಗೆ ಮಾಡೋಕ್ಕಾಗಲಿಲ್ಲ ಅಂದ್ರೆ ನೋಡಿ, ನಾ ಹೇಳೋದೇನು ಇಂಥವ್ರನ್ನ ಬೆಳೆಸ್ಬೇಕು, ನೀವು ಬೆಳಿಬೇಕು ಅಂತ ತಿಳ್ಕೊಂಡು. ಧನ್ಯವಾದಗಳು ಸರ್, ನೀವು ನಮ್ಗೆ ಇಷ್ಟು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ನಿಮಗೆ ಕೋಟಿ ಧನ್ಯವಾದಗಳು. ಎಲ್ಲ ಇದು ಭಾಳ ಅದ್ಭುತ. ನೋಡ್ರಿ, ಇದನ್ನು ನೀವು ಎಲ್ಲ ಕಡೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ, ಬೆಲ್ ಐಕಾನ್ ಒತ್ತಿರಿ, ನಮಗೆ ಸ್ಕೋಪ್ ಕೊಡ್ರಿ. ತರಬೇತಿನೂ ಕೊಡ್ತೀವಿ ಸರ್, ಆರ್ಗ್ಯಾನಿಕ್ ತರಬೇತಿನೂ ಕೊಡ್ತಾರೆ ಇವರು. ಆಳಂಬೆ ತರಬೇತಿನ ಎಲ್ಲನೂ ಮಾಡ್ತಾರೆ. ಇಲ್ಲಿ ಬನ್ರಿ, ಬಂದು ನಿಮಗೆಲ್ಲ ಹೇಳ್ತಾರೆ. ಭಾಳ ಒಂದು ಮಾಸ್ಟರ್ ಕ್ಲಾಸ್ ಸಾಧನೆ ಮಾಡ್ಯಾರ ಇವರು. ಓದಿದ್ದು ಕಡಿಮೆ ಇರಲಿಕ್ಕೆ ಓದಿದ್ದವ್ರಿಗಿಂತ ಹೆಚ್ಚು ಮಾಡಿದ್ದಾರೆ. ದಯಮಾಡಿ ಬನ್ರಿ, ಇಲ್ಲಿ ಭೇಟಿ ಕೊಡ್ರಿ ಅಂತ ತಿಳ್ಕೊಂಡು ಕಳ್ಕಳಿಯಿಂದ ಕೇಳ್ಕೊಂಡು ಇಲ್ಲಿಗೆ ಇದನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಿಸಾನ್.